ಸಂಗೀತ ಬಾರ್ ಅಂಡ್ ರೆಸ್ಟೋರೆಂಟ್, ಇದು ದೇವರ ತಾಣ. ಕನ್ನಡದ ಹೆಸರಾಂತ ಹಾಸ್ಯ ನಟ ಕೋಮಲ್ ನಟನೆಯೇ ಹಾಗೆ ಒಂದಲ್ಲ ಒಂದು ವಿಭಿನ್ನ ವಿಶೇಷತೆಗಳಿಂದ ಕೂಡಿರುತ್ತೆ. ಇದಕ್ಕೆ ಪೂರಕವಾಗಿ ಇದೀಗ ಜ್ಯೋತಿ ಪ್ರೊಡಕ್ಷನ್ ಅಡಿಯಲ್ಲಿ ವಿಕಾಸ್ ಶೆಟ್ಟಿ ನಿರ್ಮಿಸುತ್ತಿರುವ ಹಾಗೂ ಸಂದೇಶ್ ಶೆಟ್ಟಿ ನಿರ್ದೇಶಿಸುತ್ತಿರುವ ಚಿತ್ರ ಸಂಗೀತ ಬಾರ್ ಅಂಡ್ ರೆಸ್ಟೋರೆಂಟ್. ಚಿತ್ರದ ಪೋಸ್ಟರ್ ಹಾಗೂ ಪ್ರೋಮೋ ಬಿಡುಗಡೆ ಕಾರ್ಯಕ್ರಮ ಹಮ್ಮಿಕೊಂಡಿದ್ದ ಚಿತ್ರತಂಡ ಸಂಗೀತ ಬಾರ್ ಅಂಡ್ ರೆಸ್ಟೋರೆಂಟ್ ಚಿತ್ರದ ಟೈಟಲ್ ಹಾಗೂ ಫಸ್ಟ್ ಲುಕ್ ಪ್ರೋಮೋವನ್ನ ಬಿಡುಗಡೆಗೊಳಿಸಲಾಯಿತು. ಈ ವೇಳೆ ವಿಶೇಷ ಅನಿಸಿದ್ದು ಚಿತ್ರತಂಡ ಕರಾವಳಿಯ ಗಂಡು ಕಲೆಯಾದ ಯಕ್ಷಗಾನದ ಪ್ರದರ್ಶನ ಮಾಡಿದ್ದು ವಿಶೇಷವಾಗಿ ಗಮನ ಸೆಳೆಯಿತು. ಚಿತ್ರದ ಪೋಸ್ಟರ್ನಲ್ಲಿ ನಟ ಕೋಮಲ್ ವಿಭಿನ್ನವಾಗಿ ಕಾಣಿಸಿಕೊಂಡಿದ್ದಾರೆ. ಆದರೆ ಟೈಟಲ್ ಪೋಸ್ಟರ್ಗಳೇ ಇಷ್ಟು ಸಸ್ಪೆನ್ಸ್ ಆಗಿರುವಾಗ ಚಿತ್ರದ ಕತೆ ಕೂಡ ವಿಭಿನ್ನವಾಗಿರಬಹುದು ಎಂದು ಸಿನಿಮಾ ರಸಿಕರು ಊಹಿಸಿದ್ದಾರೆ. ಚಿತ್ರಕ್ಕೆ ಚಂದನವನದ ಅನೇಕ ಹಿರಿಯ ಹಾಗೂ ಹೆಸರಾಂತ ತಾರಾಗಣವೇ ಇದ್ದು ನಟ ಕೋಮಲ್, ಮೇಘನಾ ರಾಜ್, ನಟಿ ಸಿರಿಜಾ, ನಟಿ ಅನುಷಾ ರೈ, ಪ್ರಶಾಂತ್ ಸಿದ್ದಿ, ವಜ್ರಧೀರ್, ವರ್ಧನ್ ಸೇರಿದಂತೆ ಹಲವಾರು ಹಿರಿಯ ನಟರು ಚಿತ್ರದಲ್ಲಿ ಅಭಿನಯಿಸಿದ್ದಾರೆ. ಈ ವೇಳೆ ಮಾತನಾಡಿದ ನಟಿ ಸಿರಿ, ಬಹಳ ವರ್ಷಗಳ ನಂತರ ನಾನು ಮತ್ತೆ ಸಿನಿಮಾಗೆ ವಾಪಸ್ ಬಂದಿದ್ದೇನೆ. ಒಳ್ಳೆ ಕಥೆಯನ್ನ ನಿರ್ದೇಶಕರು ಹೆಣೆದಿದ್ದಾರೆ. ಬಹಳ ವರ್ಷಗಳ ನಂತರ ಈ ರೀತಿಯ ಪಾತ್ರ ಸಿಗ್ತಾ ಇದೆ. ನನ್ನ ಪಾತ್ರ ಕೂಡ ಇದರಲ್ಲಿ ವಿಭಿನ್ನವಾಗಿದೆ ಅಂತ ತಿಳಿಸಿದ್ರು. ಹಾಗಿದ್ರೆ ಹೊಸ ಚಿತ್ರದ ಕುರಿತು ನಟ ನಟಿಯರು ಏನ್ ಹೇಳಿದ್ರು ಗೊತ್ತಾ? ನೀವೇ ಕೇಳಿ. ಬಹಳ ವರ್ಷಗಳ ನಂತರ ನಾನು ಸಿನಿಮಾಗೆ ಮತ್ತೆ ಎಂಟ್ರಿ ಕೊಟ್ಟಿದ್ದೀನಿ. ಈಗ ಈ ಪಾತ್ರ ಬಹಳ ವಿಭಿನ್ನವಾದಂಥ ಒಂದು ಪಾತ್ರ. ನನಗೆ ಖುಷಿಯಾಗಿದ್ದು ನನ್ನ ಕ್ಯಾರೆಕ್ಟರ್ ಅಂದರೆ ಸಿರಿನ ಈ ಥರ ನೋಡಿ ಈಗ ಈ ಸಿನಿಮಾ ಆ ಪಾತ್ರಕ್ಕೆ ಇವ್ರ ಕೈಲಿ ಮಾಡಿಸ್ಬಹುದು ಅನ್ನೋ ಆಲೋಚನೆ ಬಂತಲ್ಲ. ಥ್ಯಾಂಕ್ ಯು ಸಂದೇಶ್ ಅವರೇ, ಥ್ಯಾಂಕ್ ಯು ಸೋ ಮಚ್. ಸಂಗೀತ ಬಾರ್ ಆ್ಯಂಡ್ ರೆಸ್ಟೋರೆಂಟ್ ಒಂದು ದೊಡ್ಡ ಜವಾಬ್ದಾರಿ ಕೊಟ್ಟಿದ್ದಾರೆ ಡೈರೆಕ್ಟ್ರು. ಅವರ ನಂಬಿಕೆ ಉಳಿಸ್ಕೋತೀನಿ. ಕಥೆಯೂ ತುಂಬ ಇಷ್ಟ ಆಯ್ತು ನನಗೆ. ಸೊ ನಿಮ್ಮೆಲ್ಲರ ಆಶೀರ್ವಾದ ಇರಲಿ, ನಮ್ಮ ಸಿನಿಮಾಗೆ ಹಾರೈಸಿ ಅಂತ ನಿಮ್ಮ ಹತ್ರ ಎಲ್ಲ ಕೇಳ್ಕೊತೀನಿ. ಸಂಗೀತ ಬಾರ್ ಆ್ಯಂಡ್ ರೆಸ್ಟೋರೆಂಟ್ ಬಗ್ಗೆ ಮಾತಾಡಬೇಕು ಅಂದರೆ ಸ್ಕ್ರಿಪ್ಟನ್ನು ಸಾಧಾರಣ ಒಂದು 1 ಇಯರಿಂದ ನಮ್ಮ ಡೈರೆಕ್ಟ್ರ್ ಮತ್ತು ಅವರ ಸಮಸ್ತ ಎಂಟೈರ್ ಟೀಮ್ ಭಾಳ ಇಷ್ಟಪಟ್ಟು ಅದನ್ನು ತುಂಬ ಸ್ಟ್ರಾಂಗ್ ಆಗಿ ರೆಡಿ ಮಾಡ್ಕೊಂಡಿದ್ದಾರೆ. ಸಂಗೀತ ಬಾರ್ ಆ್ಯಂಡ್ ರೆಸ್ಟೋರೆಂಟ್ ಎಲ್ಲ ನಮ್ಮ ಕರ್ನಾಟಕದ ಜನತೆಗೆ ಒಂದು ಒಳ್ಳೆ ಕಿಕ್ ಕೊಡ್ತದೆ ಅಂತ ನನಗೆ ಕಾನ್ಫಿಡೆನ್ಸ್ ಇದೆ. ನಿಮ್ಮೆಲ್ಲರ ವಿಶೇಷವಾಗಿ ಮಾಧ್ಯಮದವರ ಸಹಕಾರ, ಸಪೋರ್ಟ್ ದೊಡ್ಡ ಮಟ್ಟದಲ್ಲಿ ನಾವು ಎಕ್ಸ್ಪೆಕ್ಟ್ ಮಾಡ್ತಾಯಿದ್ದೀವಿ. ನಮ್ಮೆಲ್ಲರ ತಂಡ ಎಕ್ಸ್ಪೆಕ್ಟ್ ಮಾಡ್ತಾಯಿದ್ದೀವಿ. ಥ್ಯಾಂಕ್ ಯು ಸೋ ಮಚ್. ಸಂಗೀತ ಬಾರ್ ಆ್ಯಂಡ್ ರೆಸ್ಟೋರೆಂಟ್ ಇದು ದೇವರ ತಾಣ. ಈ ಟೈಟಲು ಮತ್ತು ಟ್ಯಾಗ್ಲೈನ ಇಟ್ಕೊಂಡು ನಾವು ಬರ್ತಾಯಿದ್ದೀವಿ. ಮುಖ್ಯವಾಗಿ ಈ ಸಿನಿಮಾ ನನಗೆ ತುಂಬ ಚಾಲೆಂಜಿಂಗ್ ಇದೆ. ಯಾಕಂತ ಹೇಳಿದ್ರೆ ಇದು ಒಂದು ಕತೆ ಅಲ್ಲ, 2 ಕತೆ. ಒಬ್ಬ ಹೀರೋನ 2 ರೂಪಗಳು, ಒಬ್ಬ ನಾಯಕಿಯ 2 ವಿಚಾರಗಳು, ಇನ್ನೋರ್ವ ನಾಯಕಿಯ ಧರ್ಮದ ನೆಲೆಗಟ್ಟಿನಲ್ಲಿ ಆಕೆ ನಿಲ್ಲುವಂಥ ಆಕೆಯ ಹೋರಾಟದ ಒಂದಿಷ್ಟು ಭಾವನಾತ್ಮಕ ಸಂಬಂಧಗಳು. ಮತ್ತು ವಿಶೇಷವಾಗಿ ಈ ಚಿತ್ರ ನನಗೆ ಎಲ್ಲೋ ಒಂದು ಕಡೆ ಮಾಡಿಲ್ಲದೆ ಇರೋವಂಥ ಪಾತ್ರ ಇದು. ಸೊ ಹಾಗಾಗಿ 2 ಶೇಡ್ ಇದೆ. 2 ಪಾತ್ರ ಇದ್ದರೂ ಒಂದೇ ಪೇಮೆಂಟು. ಬಟ್ ನಾನು ಅದನ್ನು ಸಂತೋಷದಿಂದ ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು ಸೋ ಮಚ್ ನೀವೆಲ್ಲರೂ ಬಂದಿದ್ದಕ್ಕೆ. ಸಂಗೀತ ಬಾರ್ ಆ್ಯಂಡ್ ರೆಸ್ಟೋರೆಂಟ್ ಇದು ದೇವರ ತಾಣ, ಒಂದೇ ಶ್ರೀಶ್ರೀಕೆ 2 ಕತೆ. ಈ ಒಂದು ಅದ್ಭುತವಾದ ಕತೆಗೆ ನನ್ನ ಪಾತ್ರಧಾರಿಯಾಗಿ ಮಾಡಿದ್ದಕ್ಕೆ ನಮ್ಮ ಡೈರೆಕ್ಟರ್ ಸಂದೇಶ್ ಶೆಟ್ಟಿ ಸರ್ಗೆ ಥ್ಯಾಂಕ್ ಯು ಸೋ ಮಚ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಸಂಗೀತ ಬಾರ್ ಆ್ಯಂಡ್ ರೆಸ್ಟೋರೆಂಟ್ಗೂ 19ನೇ ಶತಮಾನದ ನನ್ನ ಪಾತ್ರಕ್ಕೂ ಏನು ಸಂಬಂಧ ಇರಬಹುದು ಅನ್ನೋದು, ಆ ಸಂಬಂಧ ಅದು ಏನು ಅಂತ ನೀವು ಅಫ್ಕೋರ್ಸ್ ಸಿನಿಮಾ ನೋಡಿದಾಗ ನಿಮಗೆ ಗೊತ್ತಾಗುತ್ತೆ. ಆ್ಯಂಡ್ ಇನ್ನೊಂದೇನೆಂದರೆ ಅಫ್ಕೋರ್ಸ್ ಕೋಮಲ್ ಸರ್ ಅವ್ರ ಜೊತೆ ಸಿನಿಮಾ ಮಾಡ್ತಿರೋದು. ಸಂದೇಶ್ ಅವ್ರ ಬಗ್ಗೆ ಹೇಳಬೇಕು, ಬಹಳ
ಭಾಳ ಸಿನ್ಸಿಯರ್ ನಿರ್ದೇಶಕ ಅಂತ ಅವ್ರ ಕತೆ ನರೇಟ್ ಮಾಡಿದ್ದ ರೀತಿಯಲ್ಲೇ ನನಗೆ ಗೊತ್ತಾಗುತ್ತೆ. ಸೊ ಎಲ್ರಿಗೂ ಆಲ್ ದ ವೆರಿ ಬೆಸ್ಟ್. ಒಂದು ಹೊಸ ಒಳ್ಳೆ ಸಿನಿಮಾ ಶುರು ಮಾಡ್ತಿದ್ದೀವಿ. ಮಾಧ್ಯಮ ಮಿತ್ರರಿಗೆ, ಪತ್ರಕರ್ತರಿಗೆ ಆ್ಯಸ್ ಆಲ್ವೇಸ್ ನಿಮ್ಮ ಬೆಂಬಲ ನಮ್ಮ ಜೊತೆ ಇರಬೇಕು ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು. ಈ ಸಿನಿಮಾದಲ್ಲಿ ಒಟ್ಟು 4 ಹಾಡುಗಳಿದ್ದು ನೆಲದ ಸೊಗಡನ್ನ ವಿಜೃಂಭಿಸುವ, ಪ್ರತಿಬಿಂಬಿಸುವಂತಹ ಹಾಡುಗಳಾಗಿರುತ್ತೆ ಅಂತ ಚಿತ್ರತಂಡ ಖುಷಿಯನ್ನ ಹಂಚಿಕೊಂಡಿದೆ. ಒಂದೊಳ್ಳೆ ಕತೆ, ಕಲಾವಿದರನ್ನ ಹೊಂದಿರುವ ಸಂಗೀತಾ ಬಾರ್ ಅಂಡ್ ರೆಸ್ಟೋರೆಂಟ್ ಚಿತ್ರ ಖಂಡಿತವಾಗಿಯೂ ಪ್ರೇಕ್ಷಕರನ್ನ ರಂಜಿಸುತ್ತೆ ಅನ್ನೋದು ಇಡೀ ಚಿತ್ರತಂಡದ ಅಭಿಲಾಷೆಯಾಗಿದೆ. ಕ್ಯಾಮ್ರಾ ಪರ್ಸನ್ ಜಗದೀಶ್ ಜೊತೆ ಮನೋಜ್ ಕುಮಾರ್, ಫಸ್ಟ್ ವೇವ್ ನ್ಯೂಸ್, ಬೆಂಗಳೂರು.